ನಮ್ಮ ನ್ಯೂಸ್ಗೆ ಸ್ವಾಗತ. ಅಂಜನಿ ಬಡಾವಣೆಯ ನೂತನ ಕಟ್ಟಡಕ್ಕೆ ಶೀಘ್ರದಲ್ಲಿಯೇ ನಗರ ಪೊಲೀಸ್ ಠಾಣೆ ಶಿಫ್ಟ್. ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ಕೃಷಿ ಇಲಾಖೆ ಕಚೇರಿ ಹಿಂಭಾಗದ ಪೊಲೀಸ್ ವಸತಿ ಗೃಹಗಳ ಸಮುಚ್ಚಯದ ಬಳಿ ಸುಮಾರು 93 ಲಕ್ಷ ರುಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ನೂತನ ಕಟ್ಟಡಕ್ಕೆ ನಗರ ಠಾಣೆಯನ್ನು ಶಿಫ್ಟ್ ಮಾಡುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿಗಳು ಇಲ್ಲಿನ ನಗರ ಠಾಣೆಯ ಅಧಿಕಾರಿಗಳಿಗೆ ಮೌಖಿಕ ಆದೇಶ ನೀಡಿದ್ದಾರೆ. ಹಳೆ ಪೊಲೀಸ್ ವಸತಿ ಗೃಹಗಳ ಸಮುಚ್ಚಯದಲ್ಲಿದ್ದ ಮನೆಗಳನ್ನು ಕೆಡವಿ ನೂತನ 3 ಅಂತಸ್ತಿನ ವಸತಿ ಗೃಹಗಳ ನಿರ್ಮಾಣದ ಜೊತೆಗೆ ಗ್ರಾಮಾಂತರ ಪೊಲೀಸ್ ಠಾಣೆಯ ಕಚೇರಿಯ ನಿರ್ಮಾಣಕ್ಕೆ ಸರ್ಕಾರ 2005ರಲ್ಲಿ ಅನುಮೋದನೆ ದೊರಕಿಸಿಕೊಟ್ಟಿತ್ತು. ವಸತಿ ಗೃಹಗಳು ಮತ್ತು ಪೊಲೀಸ್ ಕಚೇರಿ ಮಂಜೂರಾತಿ ದೊರಕಿಸಿಕೊಟ್ಟ ನಂತರ ಸರ್ಕಾರ 2016ರಲ್ಲಿ ಕಟ್ಟಡಗಳ ನಿರ್ಮಾಣ ಕಾಮಗಾರಿಯನ್ನು ಪ್ರಾರಂಭ ಮಾಡಲಾಯಿತು. ಗ್ರಾಮಾಂತರ ಪೊಲೀಸ್ ಠಾಣೆ ಕಟ್ಟಡ ನಿರ್ಮಾಣದ ಕಾಮಗಾರಿ 2017ಕ್ಕೆ ಪೂರ್ಣಗೊಂಡಿತು. ಆದರೆ ನೂತನ ಕಟ್ಟಡಕ್ಕೆ ಗ್ರಾಮಾಂತರ ಠಾಣೆಯನ್ನು ಶಿಫ್ಟ್ ಮಾಡಲು ಕಳೆದ 1 ವರ್ಷದಿಂದ ಇಲ್ಲಿನ ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಲೇ ಇದ್ದರು. ಕಾರಣ, ಗ್ರಾಮಾಂತರ ಠಾಣೆಯ ಸರಹದ್ದಿನ ವ್ಯಾಪ್ತಿ ಜಾಸ್ತಿ ಇದ್ದು ಅಪಘಾತಗಳು ಸಂಭವಿಸಿದಾಗ ದೊಡ್ಡ ದೊಡ್ಡ ವಾಹನಗಳು ನೂತನ ಕಟ್ಟಡದ ಬಳಿ ಸಾಗಿಸಲು ಠಾಣೆಯ ದ್ವಾರದಲ್ಲಿ ಕಷ್ಟ ಹಾಗೂ ವಾಹನಗಳನ್ನು ನಿಲ್ಲಿಸಿಕೊಳ್ಳಲು ಸ್ಥಳಾವಕಾಶದ ಕೊರತೆ ಇರುವುದರಿಂದ ಠಾಣೆಯನ್ನು ಶಿಫ್ಟ್ ಮಾಡಲು ತಡ ಮಾಡಿದ್ದರು. ಇತ್ತೀಚೆಗೆ ಚಿಂತಾಮಣಿಗೆ ಭೇಟಿ ನೀಡಿದ್ದ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿ ಸಂತೋಷ್ ಬಾಬುರವರು ನೂತನ ಕಟ್ಟಡದ ಕಾಮಗಾರಿ ಮುಗಿದರೂ ಗ್ರಾಮಾಂತರ ಠಾಣೆಯನ್ನು ಶಿಫ್ಟ್ ಮಾಡದೇ ಇರುವ ಬಗ್ಗೆ ಸ್ಥಳೀಯ ಅಧಿಕಾರಿಗಳ ಬಗ್ಗೆ ಚರ್ಚೆ ನಡೆಸಿದ ನಂತರ ಅವರ ಸಾಧಕ ಬಾಧಕಗಳನ್ನು ಅವಲೋಕಿಸಿದ ಎಸ್ಪಿ ರವರು ನೂತನ ಕಟ್ಟಡಕ್ಕೆ ನಗರ ಠಾಣೆಯನ್ನು ಶಿಫ್ಟ್ ಮಾಡುವಂತೆ ಆದೇಶ ನೀಡಿ ಹೋಗಿದ್ದಾರೆ. ಜಿಲ್ಲಾ ರಕ್ಷಣಾಧಿಕಾರಿಗಳ ಮೌಖಿಕ ಆದೇಶದ ಹಿನ್ನೆಲೆಯಲ್ಲಿ ಮುಂದಿನ ವಾರ ಅಂಜನಿ ಬಡಾವಣೆಯಲ್ಲಿರುವ ನೂತನ ಕಟ್ಟಡಕ್ಕೆ ನಗರ ಪೊಲೀಸ್ ಠಾಣೆಯನ್ನು ಶಿಫ್ಟ್ ಮಾಡಲು ನಗರ ಠಾಣೆಯ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಸಿಬ್ಬಂದಿ ಎಲ್ಲ ಸಿದ್ಧತೆ ನಡೆಸುತ್ತಿದ್ದಾರೆ. ನಮ್ಮ ನ್ಯೂಸ್ಗಾಗಿ ಇಮ್ರಾನ್ ಪಾಷಾ, ಚಿಂತಾಮಣಿ.